ಜಂಬೂರು. ಎಲ್ಲ ರೆಡಿನಾ? ರೆಡಿ ಹಿಂಗೆ ರೆಡಿ ಅಂತ ಹೇಳ್ಬೇಕು. ಏನಕ್ಕೆ ರೆಡಿ? ಏನಕ್ಕೆ ರೆಡಿ? ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ಅಂತ ಹೇಳ್ಬೇಕು. ವಿಡಿಯೋಗೆಲ್ಲ ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ, ನವೋದಯ ಪರೀಕ್ಷೆ ಬರೆಯಕ್ಕೆ ಎಲ್ಲ ರೆಡಿ ಇದೀವಿ ಅಂತ ಹೇಳ್ಬೇಕು. ಆಯ್ತಾ? ಇಲ್ಲೇ ಟೀಚರ್ ಇದ್ದಾರೆ, ಇವರು 1.5 ತಿಂಗಳಲ್ಲಿ ಪಾಠ ಮಾಡ್ತಾರೆ. ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಮತ್ತೆ ನುಗ್ಗೇನಹಳ್ಳಿ ಹೋಬಳ್ಳಿಯ ಜಂಬೂರು ಕಾಲೋನಿಲಿ ಇದೀವಿ. ಒಂದು ಸರ್ಕಾರಿ ಶಾಲೆ ಇದೆ, ಪುಟಾಣಿ ಸರ್ಕಾರಿ ಶಾಲೆ. ಇದು ಹೆಸರು ಮಾತ್ರ ಸರ್ಕಾರಿ ಶಾಲೆ, ಆದ್ರೆ ಪುಟಾಣಿ ಸರ್ಕಾರಿ ಶಾಲೆ ಅಂತ ಹೇಳ್ಬೋದು. 2 ರೂಮ್ ಇರ್ಬೋದು, 2 ರೂಮ್ ಇದೆ. ಸುತ್ತ ಕಾಂಪೌಂಡ್ ಗಿಂಪೌಂಡ್ ಏನೂ ಇಲ್ಲ ಅಂತ ಸರ್ಕಾರಿ ಶಾಲೆಯಲ್ಲಿ ಇರೋದು 19 ಮಕ್ಕಳಲ್ಲ ಮ್ಯಾಮ್? 19 ಮಕ್ಕಳು. 5ನೇ ಕ್ಲಾಸಲ್ಲಿ 5 ಜನನಾ? 5ನೇ ಕ್ಲಾಸಲ್ಲಿ 7 ಜನ ಓದ್ತಾ ಇದಾರೆ. ಅದರಲ್ಲಿ ಒಂದು ಮಗು ನವೋದಯ ಪರೀಕ್ಷೆ ಬರೆದು ಪೂರ್ತಿ ಜಿಲ್ಲೆಗೆನೆ, ಪೂರ್ತಿ ಹಾಸನ ಜಿಲ್ಲೆಗೆ 8ನೇ ರ್ಯಾಂಕ್ ತೆಗೆದಿದ್ದಾರೆ. ಎಲ್ಲ ಕ್ಲಾಸ್ ಮಾಡಿ. ಅದಕ್ಕೆ ಅವ್ರಿಗೊಂದು ಸಣ್ಣ ಬೊಕ್ಕೆ ಕೊಟ್ಬಿಟ್ಟು ಕಂಗ್ರಾಚುಲೇಷನ್ ಅಂತ ಹೇಳೋಣ ಅಂತ ಇಲ್ಲಿ ತನಕ ಬಂದಿದ್ವಿ. ಮಂಡ್ಯದಿಂದ ಇಲ್ಲಿ ತನಕ ಹುಡಿಕೊಂಡ್ ಬರ್ತಾ ಇದ್ವಿ. ನಿಮ್ಮಂತ ಸೆಲೆಬ್ರಿಟಿಗಳನ್ನ ನಾವು ಹುಡಿಕೊ ಬಂದು ಬೊಕ್ಕೆ ಕೊಡ್ತಾ ಇದ್ವಿ. ಏನಕ್ಕೆ ಅಂದ್ರೆ ಮುಂದೊಂದ್ ದಿನ 15 ವರ್ಷ ಬಿಟ್ಕೊಂಡು ಈ ಮಕ್ಳೆಲ್ಲ, ನಮ್ಗೊಂದು ಆಸೆ ಇದೆ. ಏನ್ ಆಸೆ ಅಂದ್ರೆ, ಅಣ್ಣಂದಿರೆ ರಾಜ್ಕುಮಾರ ಮತ್ತೆ ರಾಜ್ಕುಮಾರಿ ಎಂದಿರೆ ದಯವಿಟ್ಟು ಅದೇ ತರ ಇರ್ಬೇಕು. ರಾಜ್ಕುಮಾರ್ ತರನೇ ಇರ್ಬೇಕು. ಓಕೆನಾ? ನಮ್ಗೊಂದು ಆಸೆ ಇದೆ. ಕರ್ನಾಟಕದಿಂದ ಕಬ್ಬು, ರಾಗಿ, ಭತ್ತ, ಜೋಳ, ಅಡಿಕೆ ಅದನ್ನೆಲ್ಲ ರಫ್ತು ಮಾಡ್ತಾರೆ. ನಾವು ಇನ್ನೊಂದು 15 ವರ್ಷದಲ್ಲಿ ನಮ್ಮ ಕರ್ನಾಟಕದಿಂದ IAS ಆಫೀಸರು, IPS ಆಫೀಸರ್ನ ರಫ್ತು ಮಾಡಬೇಕು ಅನ್ಬಿಟ್ಟು ಒಂದು ಟಾರ್ಗೆಟ್ ಇದೆ ನನಗೆ. ಈ ಮಕ್ಳೇ ಅದಕ್ಕೆ ಮುನ್ನುಡಿ ಬರಿತಾ ಇದಾರೆ. ಅದಕ್ಕೆ ನನ್ನ ಕನಸಿಗೆ ಈ ಮಕ್ಳೇ ಮುನ್ನುಡಿ ಬರಿತಾ ಇದಾರೆ. 15 ವರ್ಷ ಬಿಟ್ಕೊಂಡು ಏನಪ್ಪಾ ಬರ್ಬೇಕಾದ್ರೆ ನೆಕ್ಸ್ಟ್ ನಮ್ಮನ್ನ ಮೀಟ್ ಮಾಡ್ಬೇಕಾದ್ರೆ ಸ್ವೀಟ್ ಬಾಕ್ಸ್ ಇಟ್ಕೊಂಡು IAS ಅಥವಾ IPS ಆಫೀಸರ್ ಆಗಿ ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಮ್ಮನ್ನ ಭೇಟಿ ಮಾಡ್ಬೇಕು. ಓಕೆನಾ? ಅದರಿಂದ ಏನ್ ಮಾಡಿ ಅಂದ್ರೆ 6ನೇ ಕ್ಲಾಸ್ಗೆ ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀರಿ. ಏನಾಗ್ಬೇಕು ಅವರು? ಬನ್ನಿ ನಿಂತ್ಕೊಳ್ಳಿ. ಬನ್ನಿ ಅಮ್ಮ, ಬನ್ನಿ. ಶಾಲಾಭಿಮಾನಿ ಸರ್. ಬನ್ನಿ ದೂರದಿಂದ ಏನಕ್ಕೆ? ಬನ್ನಿ ಅಮ್ಮ. ನೀವು ಓನರ್ಸ್ ಇದ್ದಂಗೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು. ಶಾಲೆ ಅಭಿಮಾನಿಗಳು ನೋಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಶಾಲೆ ಮೇಲೆ ಅಭಿಮಾನದಿಂದ ಬಂದು ನಿಂತಿದ್ದಾರೆ. ಥ್ಯಾಂಕ್ ಯು ಅಮ್ಮ. ಬನ್ನಿ. ಆದ್ರಿಂದ ಇನ್ನು 15 ವರ್ಷದಲ್ಲಿ ನಮ್ಮ ಮಕ್ಕಳೆಲ್ಲ IAS UPSC ಎಕ್ಸಾಮ್ ಬರ್ದು IAS IPS ಆಫೀಸರ್ ಆಗಿ ಮುಂದೊಂದ್ ದಿನ ನಮ್ಮ ರಾಜ್ಯದಿಂದ ಹೊರಗಡೆ ಹೋಗ್ಬೇಕು. ಕಬ್ಬು ಭತ್ತರಾಗಿ ರಫ್ತು ಮಾಡ್ತಾರೆ, ಆ ರೀತಿ ರಫ್ತು ಮಾಡ್ಬೇಕು. ಅದೊಂದು ಗುರಿ ಇಟ್ಕೊಂಡು ನಾವೆಲ್ಲ ಇದನ್ನ ಕೆಲಸ ಮಾಡ್ತಾ ಇದ್ವಿ. ಆಲ್ರೆಡಿ ಮುನ್ನುಡಿ ಬರ್ದಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ, ಇವರು ಪೂರ್ತಿ ಹಾಸನ ಜಿಲ್ಲೆಗೆ 8ನೇ ರ್ಯಾಂಕ್ ತೆಗೆದಿದ್ದಾರೆ. ಮತ್ತೆ ಮ್ಯಾಥ್ಸ್ ಅಲ್ಲಿ ಕೇಳಿದ್ರೆ ಪಲ್ಟಿ ಆಗ್ಬಿಡ್ತೀರಾ ನೀವು. ಔಟ್ ಆಫ್ ಔಟ್ ತೆಗೆದಿದ್ದಾರೆ. ಮ್ಯಾಥ್ಸ್ ಅಲ್ಲಿ 20ಕ್ಕೆ 20 ಮಾರ್ಕ್ಸ್ ತೆಗೆದಿದ್ದಾರೆ. ಕ್ಲಾಸ್ ಮಾಡಿ. ಯಾರು? ಮ್ಯಾಥಮೆಟಿಕ್ಸ್ ಟೀಚರ್ ಇಲ್ಲೇ ಫೌಂಡೇಶನ್ ಹಾಕಿರೋ ಟೀಚರ್ ಇಲ್ಲೇ ಇದಾರೆ. ಮ್ಯಾಥಮೆಟಿಕ್ಸ್ ಗೆ ಮೇಡಮ್ ಫೌಂಡೇಶನ್ ಹಾಕಿದ್ದಾರೆ. ಮತ್ತೆ ಹೇಳ್ತಾ ಇದೀನಿಲ್ಲ, ನವೋದಯ ಕ್ವಾಲಿಫೈ ಆಗ್ಬೇಕು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಾಲಿಫೈ ಆಗ್ಬೇಕಂದ್ರೆ ಭಾಷೆ ಮೇಲೆ ಗ್ರಿಪ್ ಇರ್ಬೇಕು. ಕನ್ನಡನಾರ ಆಗಿರ್ಬೋದು, ಇಂಗ್ಲಿಷರ ಆಗಿರ್ಬೇಕು. ಭಾಷೆ ಮೇಲೆ ಗ್ರಿಪ್ ಇದ್ರೆ ಮಾತ್ರ ನವೋದಯ ಕೋಚಿಂಗ್ ತಗೊಳಕ್ಕೆ ಇದ್ ಮಾಡ್ಬೋದು, ಸಾಮರ್ಥ್ಯ ಅಂತ ಹೇಳ್ಬೋದು, ಎಲಿಜಿಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಆ ಫೌಂಡೇಶನ್ ಎಲ್ಲ ಬೇಸಿಕ್ ಮ್ಯಾಮ್ ಹೇಳ್ತಾರೆ, ಮ್ಯಾಥ್ಸ್ ಟೀಚರ್ ಮತ್ತೆ ಬೇಸಿಕ್ ಮ್ಯಾಥ್ಸ್ ಎಲ್ಲ ನೀಟಾಗಿ ಟ್ರೈನ್ ಅಪ್ ಮಾಡಿದ್ದಾರೆ. ಮತ್ತೆ ಲ್ಯಾಂಗ್ವೇಜ್ ಎಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಟ್ರೈನ್ ಅಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಮಗು ಏನ್ ಹೇಳ್ತಾ ಇದೆ ಅಂದ್ರೆ, ಈ ಶಾಲೆಯ ಗುಣಮಟ್ಟದ ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ಬೋದು ಈ ಮಗು. ಇನ್ನೊಂದ್ಸಲ ಕ್ಲಾಸ್ ನೋಡ್ಬೇಕು, ಆಯ್ತಾ? ಆದ್ರಿಂದ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ಪೂರ್ತಿ ನುಗ್ಗೇನಹಳ್ಳಿ ಹೋಬಳಿ ಸುತ್ತ ಎಷ್ಟು ಗ್ರಾಮ ಇದೆ ಅವರೆಲ್ಲ ದಯವಿಟ್ಟು ತಪ್ಪದಂತೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಮುಂದೊಂದಿನ ನಿಮ್ಮ ಮಕ್ಕಳ ಭವಿಷ್ಯನ ಇದೇ ರೀತಿ ಉಜ್ವಲ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಈಗ ಮಾರಿಯಾ ಹೇಳ್ತಾರೆ ಯಾವ ರೀತಿ ಪ್ರಿಪೇರ್ ಆದ್ರು, ಸರ್ಕಾರಿ ಶಾಲೆ ಇಟ್ಕೊಂಡು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಯಾವ ರೀತಿ ರೆಡಿ ಆದ್ರು ಅಂತ ಮಾರಿಯಾ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಲ್ಲಿ ರಾಜ್ಕುಮಾರ? ನಾನು ಬೆಳಗ್ಗೆ ಮತ್ತೆ ಸಂಜೆ 1:30 ಗಂಟೆ 1:30 ಇಂಟ್ರೊಡಕ್ಷನ್. ನನ್ನ ಹೆಸರು ಮಾರಿಯಾ. ನಾನು ಹಾಸನ ಜಿಲ್ಲೆಯಲ್ಲಿ ಜಂಬೂರ್ ಕಾಲೋನಿ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದೆ. ನಾನು ಬೆಳಗ್ಗೆ ಮತ್ತೆ ಸಂಜೆ 1:30 ಗಂಟೆ ಓದ್ತಿದ್ದೆ. ಮತ್ತೆ ಮಿಸ್ಸು ಮ್ಯಾಥಮೆಟಿಕ್ಸ್, ಕನ್ನಡ ಎಲ್ಲ ಹೇಳ್ಕೊಡ್ತಿದ್ರು. ಮತ್ತೆ ನಮ್ಮ ಅಕ್ಕ ಬೆಂಗಳೂರಿಂದ ವರ್ಕ್ ಬುಕ್ ಗಳನ್ನ ಮಾಡ್ಕೊಟ್ಟಿದ್ರು. ಅದನ್ನೆಲ್ಲ ಕುತ್ಕೊಂಡು ಓದ್ತಿದ್ದೆ. ಥ್ಯಾಂಕ್ ಯು. ಅಕ್ಕ ಮುಂದೆ ಏನಾಗ್ಬೇಕು ಅನ್ಕೊಳ್ಳಿ. ಮತ್ತೆ ನಿಮ್ಗೊಂದು ಇನ್ನೊಂದು ಹೇಳ್ತೀರಿ, ಇವ್ರದ್ದು ಇನ್ನೊಂದು ಕಲೆ ಏನಂದ್ರೆ ಹಾಡು ಹೇಳ್ತಾರೆ. ಆಯ್ತಾ? ನಿಧಾನಕ್ಕೆ ಗಾಬರಿ ಆಗ್ಬಾರ್ದು, ಒಂದು ಹಾಡು ಹೇಳ್ಬೇಕು. ಆಯ್ತಾ? ಹಾಡು ಕೇಳ್ಬಿಟ್ಟು ದಯವಿಟ್ಟು ನಾನು ಕೇಳ್ತಾ ಇರೋದು, ನೀವು ಸರಿಗಮ ಅಪ್ಪ ಏನೇನೋ ಇರ್ತಿಲ್ಲ, ಒಂದು ಅವಕಾಶ ಕೊಡ್ಬೇಕು ನಮ್ಮ ಮಗುಗೆ.
ಯಾವ್ದು ಇಷ್ಟ ಇದೆ ಅದ ಹಾಡ್ ಹೇಳಪ್ಪ. ಸುಮಾರು ದಯವಿಟ್ಟು ಈ ಚಾನಲ್ ಇದನ್ನೇನೋ ನೋಡ್ತಾರೆ, ದಯವಿಟ್ಟು ನಮ್ಮ ಮಗುಗೆ ಒಂದು ಹಾಡ್ ಹೇಳಕ್ಕೆ ಅವಕಾಶ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹೇಳಪ್ಪ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕ ನಿನ್ನ ಹೃದಯ. ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕ ಜಗದೊಳಗ. ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರನಂಗ ಬೆಳಗಬೇಕ ಜಗದೊಳಗ. ಚುಕ್ಕಿ ಚಂದ್ರ ಜಾತ್ರೆ ಮಾಡೋ ರಾತ್ರಿ ಸಮಯ, ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ತಿಕ್ಕಿ ತಿಕ್ಕಿ ತೊಳೆಯಬೇಕು ನಿನ್ನ ಹೃದಯ. ಇನ್ನೊಂದ್ ಸಾಂಗ್ ಹೇಳ್ತೀರಾ? ಇನ್ನೊಂದು ಪ್ರೀವಿಯಸ್ ಹೇಳ್ತಾ ಇದ್ರಲ್ಲ, ಆ ಒಂದು ರೆಕಾರ್ಡೆಡ್ ವಿಡಿಯೋದೆಲ್ಲ ಹೇಳಿದ್ರಲ್ಲ, ಇನ್ನೊಂದು ಸಾಂಗ್ ಹೇಳಿ. ಯಾವ್ದು? ಇರಬೇಕು, ಅದೊಂದು ನಿಧಾನಕ್ಕೆ ಹೇಳಿ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು. ಹೇಗೆ ಗೆಲುವಾಗುವುದೋ ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕೃಪೆಯ ನಿಟ್ಟು. ಹಾಗೆ ಬಾಳಿಸು ಗುರುವೆ ಕೃಪೆಯ ನಿಟ್ಟು. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ. ಹೇಗೆ ತಾಯ್ತನವನ್ನು ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕೃಪೆಯ ನಿಟ್ಟು. ಹಾಗೆ ಬಾಳಿಸು ಗುರುವೆ ಕೃಪೆಯ ನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲ್ಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗಾಣುವುದೋ, ಹೇಗೆ ದೂರದ ನೀಲಿಯಲ್ಲಿ ಕೊನೆಗಾಣುವುದೋ, ಹಾಗೆ ಕೊನೆಗಾಣಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಕೊನೆಗಾಣಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಬನ್ನಿ ಮ್ಯಾಮ್. ಹೌದಾ? ಬನ್ನಿ ಮ್ಯಾಮ್, ಬನ್ನಿ ಬನ್ನಿ. ಇಲ್ಲಿ ಮಾರಿ ಅವ್ರ ತಾಯಿ ಬಂದಿದ್ದಾರೆ. ಓಕೆ, ಏನೋ ಮಾತಾಡ್ತೀರಾ ಮಗಳ ಬಗ್ಗೆ? ಏನ್ ಪೂರ್ತಿ ಡಿಸ್ಟಿಕ್ 8ನೇ ರ್ಯಾಂಕ್ ಬಂದಿದ್ದಾರೆ. ನಮ್ಗಿನ್ನ ಸ್ವೀಟೇ ಕೊಟ್ಟಿಲ್ಲ, ಮಕ್ಳಿಗೂ ಸ್ವೀಟ್ ಕೊಟ್ಟಿಲ್ಲ. ಮಗಳು ಫೋನ್ ಮಾಡಿದ್ಲಲ್ವಾ, ಅವಳು ನಿಮ್ ಬಗ್ಗೆ ತುಂಬಾನೇ ನಿಮ್ ಬುಕ್ಸ್ ಗಳೇ ತಗೊಂಡು ಅವರು ನಿಮ್ದೇ ಎಲ್ಲ ಫಾಲೋ ಮಾಡೋದು. ಫುಲ್ ಅವಳಿಗೆ ಡೈರೆಕ್ಷನ್ ಕೊಟ್ಟಿದ್ದೆ ಅದು. ಫುಲ್ ಬುಕ್ಸ್ ಎಲ್ಲ ಇದ್ ಮಾಡ್ಕೊಂಡು ಜೆರಾಕ್ಸ್ ಮಾಡ್ಸ್ಕೊಂಬಂದ್ ಕೊಟ್ಟಿದ್ದಾಯ್ತು. ಎಲ್ಲ ದಿವಸ ಟೈಮಿಂಗ್ ಓದ್ಬೇಕು, ಇಷ್ಟು ದಿವಸಕ್ಕೆ ಇಷ್ಟು ಮುಗಿಸ್ಬೇಕು ಅಂತ ಎಲ್ಲ ಇದ್ ಮಾಡಿ. ಅರ್ಪಿತ್ ಅವರು ತುಂಬಾನೇ ನಿಮ್ ಬಗ್ಗೆ ಅಂದ್ರೆ ಅಷ್ಟೊಂದು ಅವಳಿಗೆ ಹಂಗೆ ಮೇಡಮ್ ಬಗ್ಗೆ ನಾನು ತುಂಬಾನೇ ಹೇಳ್ತಾರೆ. ಅವ್ರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು. ಈಗ ಮ್ಯಾಮ್ ಒಂದೆರಡು ಮಾತಾಡ್ತಾರೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಜಂಬೂರ್ ಕಾಲೋನಿ ಶಾಲೆಯಲ್ಲಿ ನಮ್ಮ ಶಾಲೆಯ ಮಗು ಮಾರಿಯ ಜಿಲ್ಲೆಗೆ 8ನೇ ರ್ಯಾಂಕ್ ಅನ್ನ ಪಡೆದು ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ. ಅದ್ರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಒಂದು ಪುಟ್ಟ ಶಾಲೆ, ನಮ್ ಶಾಲೆ ನೋಡೋದಕ್ಕೆ ಚೆನ್ನಾಗಿಲ್ಲ. ಶಾಲೆ ಬಗ್ಗೆ ನಾವು ಶಾಲೆ ಕಟ್ಸಕ್ಕಾಗಲ್ಲ. ನಮ್ ಶಾಲೆ ಒಂದು ಕಾಂಪೌಂಡ್ ಕೂಡ ಇಲ್ಲ. ಆದ್ರೆ ನಾವು ಶಾಲೆ ಕಟ್ಸಕ್ಕಾಗಲ್ಲ, ಕಾಂಪೌಂಡ್ ಕಟ್ಸಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ಬೇಕಾದಂತ ವಿದ್ಯೆಯನ್ನ ನಾವು ಕೊಡೋದಕ್ಕೆ ಸಾಧ್ಯ, ಅದನ್ನ ಕೊಟ್ಟಿದೀವಿ. ನಮ್ಮ ವಿದ್ಯಾರ್ಥಿಗಳಾಗಿ ನನ್ನ ಒಂದು ತರಬೇತಿಯಲ್ಲಿ 3 ಜನ ನವೋದಯ ಎಕ್ಸಾಮ್ ಪಾಸ್ ಮಾಡಿದ್ರು. ಅದರಲ್ಲಿ ಇವಳು ಜಿಲ್ಲೆಗೆ 8ನೇ ರ್ಯಾಂಕ್ ಅನ್ನ
ಪಡೆದು ಪಾಸ್ ಆಗಿರೋದನ್ನ ನಿಜವಾಗ್ಲೂ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟೊಂದು ಹೆಮ್ಮೆ ಪಡ್ತಕ್ಕಂತ ವಿಷಯ. ಸರ್ಕಾರಿ ಶಾಲೆ ಯಾವ ಶಾಲೆಗೂ ಕೂಡ ಕಮ್ಮಿ ಇಲ್ಲ. ಎಲ್ಲಾ ಮಕ್ಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ ಶಾಲೆ ಮಕ್ಕಳು ನಿರರ್ಗಳವಾಗಿ ಕನ್ನಡ ಓದ್ತಾರೆ, ಇಂಗ್ಲಿಷ್ ಓದ್ತಾರೆ, ಗಣಿತವನ್ನ ಮಾಡ್ತಾರೆ. ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ನಾನು ಇವಳಿಗೆ ಇಲ್ಲೇ ಸೇರಿಸ್ಬೇಕು, ಅವ್ರಮ್ಮ ಬೇರೆ ಶಾಲೆಗೆ ಸೇರಿಸ್ಬೇಕು, ನಾನು ಪ್ರೈವೇಟ್ ಶಾಲೆಗೆ ಸೇರಿಸ್ತೀನಿ ಅಂತ ಇಲ್ಲ. ಕಾಮಾಕ್ಷಿ ಅವ್ರೆ, ನೀವು ನಮ್ ಶಾಲೆಗೆ ಸೇರಿಸ್ಬೇಕು. ಅವಳನ್ನ ಏನು ಖಾಸಗಿ ಸಂಸ್ಥೆಯಲ್ಲಿ ವಿದ್ಯೆಯನ್ನ ಕೊಡ್ತಾರೋ ಅದಕ್ಕಿಂತ ಹೆಚ್ಚಿಗೆ ನಾವಿಲ್ಲಿ ಕಲಿಸ್ತೀವಿ, ದಯಮಾಡಿ ನೀವು ನಮ್ ಶಾಲೆಗೆ ಸೇರಿಸ್ಬೇಕು ಅಂತ ಹೇಳ್ತಿದ್ದೆ. ಆಮೇಲೆ 4ನೇ ತರಗತಿ ಬಂದ್ಮೇಲೆ ಅವಳು ನವೋದಯ ಪಾಸ್ ಆಗೇ ಆಯ್ತಾಳೆ, ಅವಳಿಗೆ ಒಳ್ಳೆ ವಿದ್ಯೆ ಇದೆ, ದಯಮಾಡಿ ನೀವು ನವೋದಯ ಎಕ್ಸಾಮ್ ಅನ್ನ ಕಟ್ಸಿ ಓದಿಸಿ ಅಂತಾನು ಹೇಳಿದೆ. ಅದೇ ರೀತಿ ಅವ್ರ ತಾಯಿ ಆಸೆಯಂತೆ, ನಮ್ಮ ಶಾಲೆಯ ನಮ್ಮ ಆಸೆಯಂತೆ ಅವಳು ನವೋದಯ ಪರೀಕ್ಷೆ 4 ಮಕ್ಳು ಎಕ್ಸಾಮ್ ಅನ್ನ ಬರೆದಿದ್ರು. ಅವರಲ್ಲಿ ಸ್ವಲ್ಪ ಜನ ಕಡಿಮೆ ಅಂಕಗಳನ್ನ ಪಡ್ಕೊಂಡವ್ರೆ. ಇವಳು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಜಿಲ್ಲೆಗೆ 8ನೇ ರ್ಯಾಂಕ್ ಬಂದಿದ್ದಾಳೆ. ಅದ್ ನಿಜವಾಗ್ಲೂ ಕೂಡ ನಮ್ಮ ಶಾಲೆಗೆ, ನಮ್ಮ ಗ್ರಾಮಕ್ಕೆ, ಅವರ ತಂದೆ ತಾಯಿಗಳಿಗೆ ತುಂಬಾ ಗೌರವ ತರತಕ್ಕಂತ ವಿಷಯ. ಎಲ್ಲರೂ ಕೂಡ ಸರ್ಕಾರಿ ಶಾಲೆ ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ಎಲ್ಲಾ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಿ ಅಂತ ನಿಮ್ಮೆಲ್ಲರನ್ನು ಕೂಡ ನಾನು ಕೇಳ್ಕತ್ತೀನಿ. ನೋಡಿ, ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಇರೋದೇ ಕಡಿಮೆ, ಅದರಲ್ಲಿ 108 ಕೆಲಸ ಕೊಡ್ತಾರೆ. ಆ ಸಮೀಕ್ಷೆ, ಈ ಸಮೀಕ್ಷೆ, ಈಗ ಮತ್ತೆ ರಾಜ್ಯದಲ್ಲಿ ಇನ್ನೊಂದು ಸಮೀಕ್ಷೆ ಏನೋ ಕೊಡ್ತಾ ಇದಾರೆ ಅಂತ ಕೆಲಸದ, ಮತ್ತೆ ಡಾಕ್ಯುಮೆಂಟೇಶನ್ ವರ್ಕು, ಊಟದ ಜವಾಬ್ದಾರಿ, ಮೊಟೆಲೆಕ್ ಹಾಕೋದು, ಚಿಲ್ಕ ಬಿಡಿಸೋರು ಎಷ್ಟು ಪೈಸಾ, ಅದೆಲ್ಲ ಕೆಲಸದ ಒತ್ತಡದ ನಡುವೇನು ಮ್ಯಾಮ್ 4ನೇ ಕ್ಲಾಸ್ಗೆ 4 ಸಬ್ಜೆಕ್ಟ್ ತಗೊಳ್ತಾರೆ, 5ನೇ ಕ್ಲಾಸ್ಗೆ 4 ಸಬ್ಜೆಕ್ಟ್, ಟೋಟಲ್ 8 ಸಬ್ಜೆಕ್ಟ್ ಪಾಠ ಮಾಡಿ ಈ ರೀತಿ ಕ್ವಾಲಿಟಿ ಎಜುಕೇಶನ್ ಕೊಟ್ಟಿದ್ದಾರೆ ಅನ್ನಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ನಿಮ್ಗೆ. ಆದ್ರಿಂದ ಇವ್ರೊಂಥರ, ಇವ್ರಿಗೆ ಸರ್ಕಾರಿ ಶಾಲೆ ಮಕ್ಳಿಗೆ ಅವರು ಫಸ್ಟ್ ಮದರ್ ಆದ್ರೆ ಇವರೆಲ್ಲ ಸೆಕೆಂಡ್ ಮದರ್ ಇದ್ದಂಗೆ. ಇವರು ಮೇಡಮ್ ಹೇಳ್ತಾರೆ, ಇವರೇ ಫಸ್ಟ್ ಮದರ್, ಅವರು ಸೆಕೆಂಡ್ ಮದರ್. ಹೌದು, ಹಳ್ಳಿ ಗ್ರಾಮೀಣ ಭಾಗದಲ್ಲಿ ನಾನು ಹೇಳ್ಕೊಡೋದಕ್ಕಿಂತ ಮಿಸ್ ಹೇಳ್ಕೊಟ್ರೆ ಫಸ್ಟ್ ಅವಳಿಗೆ. ನಾನು ಏನ್ ಹೇಳ್ಕೊಟ್ರು ಅದು ಮುಖ್ಯ ಅಲ್ಲ, ಫಸ್ಟ್ ಮೇಡಮ್ ಏನ್ ಹೇಳ್ಕೊಡ್ತಾರೆ ಅದು ನನಗೆ. ನಾನು ಇದಲ್ಲ, ಮೇಡಮ್ ಏನ್ ಹೇಳ್ಕೊಡ್ತಾರೆ ಅದು ಮಾತ್ರ, ನೀನ್ ಹೇಳ್ಕೊಡಿ ಸರಿ ಇಲ್ಲ ಅಂತ ನನಗೆ ಹೇಳೋದು. ಅಂದ್ರೆ ಮೊದಲನೇ ತಾಯಿ ಇವ್ರು ಗ್ರಾಮೀಣ ಭಾಗದಲ್ಲಿ ಸುಮ್ನಿರೋ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಎಲ್ಲಾ ಇಂಡಿಸಿಪ್ಲಿನ್ ಇರ್ತಾರೆ. ಇಲ್ಲಿ ಹಳ್ಳಿಲಿ ವಾತಾವರಣ, ಮಕ್ಳು ಸ್ಕೂಲ್ಗೆ ಹಾಕ್ಬಿಟ್ಟ ತಲೆನೇ ಕೆಡ್ಸ್ಕೊಳಲ್ಲ. STMC ಮೀಟಿಂಗ್ ಕರೆದ್ರೆ ಯಾರು ಬರಲ್ಲ, ಒಬ್ರು ಇಬ್ರು ಬರ್ತಾರೆ. ಅವರು STMC ಅಧ್ಯಕ್ಷ ಆಗ್ಬಿಟ್ನಲ್ಲ ಅಂತ ಒಂದ್ ಬೇಜಾರ್ ಮಾಡ್ಕೊಂಡು ಒಬ್ರು ಇಬ್ರು ಮಾತ್ರ ಬರ್ತಾರೆ. ಅಂತದ್ರಲ್ಲಿ ಮೇಡಮ್ ಹೇಳುದು ಸರಿನೇ, ಅವ್ರು ಹೇಳಿದ್ದನೆ. ಇವರು ಫಸ್ಟ್ ಮದರ್ ಇದ್ದಂಗೆ, ಸರ್ಕಾರಿ ಶಾಲೆಯ ಟೀಚರ್ಸ್ ಮೊದಲನೇ ತಾಯಿ ಇದ್ದಂಗೆ, ಅವರೆಲ್ಲ 2ನೇ ತಾಯಿ ತರ. ಆ ರೀತಿ ಕೇರ್ ತಗೊಂಡು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದೆ. ಆದ್ರಿಂದ ನುಗ್ಗೇನಹಳ್ಳಿ ಹೋಬಳಿ ಸುತ್ತಮುತ್ತ ಎಷ್ಟು ಗ್ರಾಮಗಳಿದೆಯೋ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ, ಮತ್ತೆ ಟೀಚರ್ಸ್ ಜೊತೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಈ ರೀತಿ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ ಅಂತ ಈ ಮೂಲಕ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಒಂದೊಂದು ಸರ್ ನಮ್ಮ ಗ್ರಾಮದಲ್ಲಿ STMC ಅಧ್ಯಕ್ಷರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಒಂದು ಅವಧಿನಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಒಂದ್ ರೀತಿ ನಮಗೆ ತೊಂದರೆ ಕೊಟ್ಟಿಲ್ಲ. ಅದೊಂದು ನಮ್ಗೆ ನಿಜವಾಗ್ಲೂ ಕೂಡ ಖುಷಿ ಕೊಡ್ತಕ್ಕಂಥ ವಿಷಯ. ಅದನ್ನೇ ಒಂದು STMC ಅಧ್ಯಕ್ಷರು ಮತ್ತೆ ಟೀಚರ್ಸ್ 2 ಕಣ್ಣುಗಳಿದ್ದಂಗೆ. ಇವೆರಡು ಏನಾರ ಸರಿಯಾಗಿ ಏನೋ ನಿಂತ್ಕೊಂಡ್ರೆ ಯಾವ ಸರ್ಕಾರಿ ಶಾಲೆನೂ ಮುಚ್ಚಲ್ಲ, ಮತ್ತೆ ಸರ್ಕಾರಿ ಶಾಲೆ ಯಾವ ಪ್ರೈವೇಟ್ ಶಾಲೆಗಿಂತ ಕಡಿಮೆ ಇಲ್ದಂತೆ ಎಜುಕೇಶನ್ ಕೊಡ್ತಾರೆ. ಯಾಕಂದ್ರೆ ಇವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬಂದಿರೋರು, ಸುಮ್ನೆ ಸಂಬಳ ನೋಡ್ಕೊಂಡ್ ಬಂದಿರಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಈ ಚಿನ್ನ ಉಜ್ಜಿ ಚೆಕ್ ಮಾಡ್ತಾರಲ್ಲ, ಅಕ್ಕ ಸಾಲಿಗ ಅಂತ ಹೇಳ್ತಾರೆ ಮೇಡಮ್ ಅವರು, ಚಿನ್ನ ಇದ್ ಮಾಡೋರ ಅಕ್ಕ ಸಾಲಿಗ ಉಜ್ಜಿ ಚೆಕ್ ಮಾಡ್ತಾರಲ್ಲ, ಚಿನ್ನ ಅಂತ ಗೊತ್ತಾರಲ್ಲ. ಚಿನ್ನ ಅಂತ ಗೊತ್ತಾದ್ಮೇಲೆ ಇವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಅದರಿಂದ ನೀವು ಯಾವುದೇ ಒಂದು ಏನೊಂದು ಪೂರ್ವಾಗ್ರಹ ಪೀಡಿತರಾಗದೆ ದಯವಿಟ್ಟು ಸರ್ಕಾರಿ ಶಾಲೆಗೆ ಸೇರಿಸಿ. ಮತ್ತೆ ಶಿಕ್ಷಕರನ್ನ ಕರ್ನಾಟಕ ರಾಜ್ಯದ ಜನತೆಗೆಲ್ಲ ಹೇಳ್ತಾ ಇರೋದು, ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ, ಅದೊಂದು ಕೇಳ್ಕೊಳ್ಳೋದು ಎಲ್ಲ. ದಯವಿಟ್ಟು ಪನಿಷ್ಮೆಂಟ್ ಕೊಡೋದಕ್ಕೂ ಬಿಡಿ, ಮಕ್ಕಳಿಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಬಿಡಿ ಆದಷ್ಟು. ಯಾಕೆಂದ್ರೆ ಹೊಡೆದ್ರು ಅಂದ ತಕ್ಷಣ ಬಂದು ಮಿಸ್ಗೆ ಹೇಳೋದು ಬೇಡ. ಅದ್ ಪನಿಷ್ಮೆಂಟ್ ಕೊಟ್ರೇನೆ ಮಾತ್ರ ಮಕ್ಳು ಮುಂದುವರಿಯಕ್ ಸಾಧ್ಯ. ಅದೊಂದ್ ಚೆನ್ನಾಗ್ ಹೊಡಿತಾರೆ ಅಂತ ಅಂತದಕ್ಕೆ ಏನಾರು ಒಂದ್ ಕೇಳ್ಬೋದಷ್ಟೇ. ಬೈಯೋದಕ್ಕೆ ಬರೆಯೋದಕ್ಕೆ ಇದಕ್ಕೆಲ್ಲ ಅವ್ರ ಪನಿಷ್ಮೆಂಟ್ ನನಗೆ ಅವಕಾಶ ಮಾಡ್ಕೊಡಿ, ಆಮೇಲೆ ಅವ್ರು ಚೆನ್ನಾಗಿರ್ತಾರೆ ಮಕ್ಳು. ಕಾರ್ಮೆಂಟ್ ಅಲ್ಲಿದ್ದು 3 ಹುಡುಗರು ಇಲ್ಲೇ ಬಂದಿದ್ದಾರೆ ಅಂತ ಹೇಳಿದ್ರು. ಯಾರದು ಕಾರ್ಮೆಂಟ್ ಹೋಗಿದ್ದು 3 ಮಕ್ಳು? ಇಲ್ಲಿ ರಾಜ್ಕುಮಾರ ಯಾರು 3 ಜನ? ಬನ್ನಿ. ಇಲ್ಲ ಕಾರ್ಮೆಂಟ್ ಮಕ್ಳು ಅವರು ನಮ್ ಶಾಲೆ ಮಕ್ಳು ಅವಕ್ಕಿಂತ ಚೆನ್ನಾಗಿದ್ದಾರೆ ಸರ್. ಈ 3 ಮಕ್ಳು ನೆಕ್ಸ್ಟ್ 30 ಆಗ್ಬೇಕು ನಮ್ಗೆ ಕಾರ್ಮೆಂಟ್ ಅಲ್ಲಿರೋರು, ಆಯ್ತಾ? ಮತ್ತೆ ಇಲ್ಲೇ ಅವ್ರ ಸ್ವಂತ ತಾಯಿನೇ ಹೇಳ್ತಾ ಇದಾರೆ, ಒಂದು ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ, ಮತ್ತೆ
ಪನಿಷ್ಮೆಂಟ್ ಮಾಡಕ್ಕೂ ಬಿಡಿ ಅಂತ ಅವರೇ ಹೇಳ್ತಾ ಇದ್ದಾರೆ. ಹೌದೌದು. ಹೌದು, ಇವೆರಡು ಮಕ್ಳು ಸುಮ್ಮನೆ ಒಂದ್ ನಿಮಿಷ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ಈಗ ಅಮ್ಮನೇ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನ್ 4 ಕೊಟ್ಟು ಹೋಗ್ತೀನಿ ಇಲ್ಲಿಂದ, ಆಯ್ತಾ? ಟೀಚರ್ಸ್ ನ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಾರೋ ಟೀಚರ್ನ ಫಸ್ಟ್ ಪಾಠ ಮಾಡಕ್ ಬಿಡಿ, ಮತ್ತೆ ಪನಿಷ್ಮೆಂಟ್ ಮಾಡಕ್ಕೂ ಬಿಡಿ. ಇವೆರಡು ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟು ನೀವು ಸ್ಕೂಲ್ ಹತ್ರ ತಲೆ ಹಾಕು ತಿರುಗಿ ನೋಡ್ಕೋಬಿಡಿ. ಗುಣಮಟ್ಟ ಶಿಕ್ಷಣ ಇವ್ರು ಕೊಡ್ತಾರೆ, ಅವ್ರ ರಿಸಲ್ಟ್ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಕೊಡುತ್ತೆ ಅಂತ ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊತಾ ಇದ್ದೀನಿ. ಅದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸರ್, ಶಿಕ್ಷಕರು ಮತ್ತೆ ಪೋಷಕರ ಸಂಬಂಧ ತುಂಬಾ ಚೆನ್ನಾಗಿರ್ಬೇಕು. ಬಂದ್ ಕೇಳಿ, ಹಿಂದ್ಗಡೆ ಶಾಲೆ ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಮಗು ಇದ್ ಕಲ್ತಿಲ್ಲ ಮೇಡಮ್ ಇದನ್ನ ಹೇಳ್ಕೊಡಿ, ಕೂರ್ಸಿ ಓದಿಸಿ ಮನೇಲಿ ಅಂತ ಹೇಳ್ತಾ ಇರ್ತೀನಿ ಸರ್ ಯಾವಾಗ್ಲೂ. ಅವರು ನಮ್ ಜೊತೆ ಸಪೋರ್ಟ್ ಮಾಡಿದ್ರೆ ನಮ್ಮ ಮಕ್ಳು ನಿಜವಾಗ್ಲೂ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ಆಸೆ ನಮ್ಗಿದೆ. ಅವರು ಸಪೋರ್ಟ್ ನಮಗ್ ಬೇಕು. ಎಲ್ಲೋ ಮಾತಾಡೋದಕ್ಕಿಂತ ನಮ್ ಶಾಲೆಗೆ ಬಂದು ಇದ್ ಕಲ್ತಿಲ್ಲ ಇದನ್ನ ಹೇಳ್ಕೊಡಿ ಅಂತ ನಮ್ಮಲ್ಲಿ ಒಳ್ಳೆ ಬಾಂಧವ್ಯನ ಇಟ್ಕೊಂಡ್ರೆ ನಿಜವಾಗ್ಲೂ ಕೂಡ ಮಕ್ಳು ಉತ್ತಮ ಮಟ್ಟಕ್ಕೆ ಇನ್ನ ಕರ್ಕೊಂಡು ಹೋಗ್ಬೋದು ಸರ್ ನಾವು. ಅದನ್ನ ಈ ಮೂಲಕ ಕರ್ನಾಟಕ ರಾಜ್ಯ STMC ಅಧ್ಯಕ್ಷರು, ಸದಸ್ಯರು ಮತ್ತೆ ಎಲ್ಲರಿಗೂ ಪೋಷಕರಿಗೆಲ್ಲ ಹೇಳ್ತಾ ಇರೋದಿಷ್ಟೇನೆ, ಒಂದು ಮನವಿ ಕೊಡಿ, ಸರ್ಕಾರಕ್ಕೆ ಒಂದು ಮನವಿ ಕೊಡಿ. ಶಿಕ್ಷಕರನ್ನ ಪಾಠ ಮಾಡಕ್ ಬಿಡಿ, ಮತ್ತೆ ಶಿಕ್ಷಕರನ್ನ ಪನಿಷ್ಮೆಂಟ್ ಮಾಡಕ್ ಬಿಡಿ. ಇವೆರಡು ಕಂಡೀಷನ್ ಕೊಟ್ಬಿಟ್ಟು ಇವ್ರನ್ನ ಸ್ವತಂತ್ರವಾಗಿ ಬಿಟ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಗುಣಮಟ್ಟದ ಶಿಕ್ಷಣ ಸಿಕ್ಕೇ ಸಿಗುತ್ತೆ. ಜೊತೆಗೆ ಸರ್ಕಾರ ಮೂಲಭೂತ ಸೌಕರ್ಯನೂ ಕೊಡ್ಬೇಕು. ಈ ಸರ್ಕಾರಿ ಶಾಲೆ ನೋಡಿದ್ರೆ ನೀವು ಹೇಳುದಲ್ಲ, ಈ ಮಕ್ಳು ಓದ್ತಾ ಇರೋದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ವಾತಾವರಣ ನೋಡೋರು ಯಾರು ಸರ್ಕಾರಿ ಶಾಲೆಗೆ ಸೇರ್ಸಲ್ಲ, ಆ ರೀತಿ ಇದೆ. ಅಂತದ್ರಲ್ಲಿ ಈ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಈ ಟೀಚರ್ಗೆ ನಿಜವಾಗ್ಲೂ ಕಂಗ್ರಾಟ್ಸ್ ಹೇಳ್ಬೇಕು, ಸಲಾಮ್ ಅಂತ ಹೇಳ್ಬೇಕು. ಎಲ್ಲ ಇನ್ನೊಂದ್ಸಲ ಮ್ಯಾಮ್ಗೆ ಕ್ಲಾಪ್ಸ್ ಮಾಡಿ. ಈಗ ನೋಡಿ ಸರ್ಕಾರಿ ಶಾಲೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಫಸ್ಟ್ ಅಲ್ಲಿ ಗೇಟ್ ತೋರಿಸ್ತೀನಿ ನೋಡಿ. ಈ ಕಡೆ ಬನ್ನಿ ಒಂದ್ ಸ್ವಲ್ಪ ನಿಧಾನಕ್ಕೆ. ಅದೇನೆ ನಿಮ್ಗೆ ಗೇಟ್ ಕಾಣಿಸ್ತಾ ಇದ್ದು, ಅದು ಎಂಟ್ರೆನ್ಸ್, ಅದು ಅಡಿಗೆ ಮನೆ, ಆಯ್ತಾ? ಜಸ್ಟ್ ಒಂದು 30 ಅಡಿ ಬಿಡ್ತಿದೆ, ಅಗಲ 30 ಅಡಿ ಇದೆ. ಈ ಕಡೆ ಒಂದು ಮೋಸ್ಟ್ಲಿ 120 ಅಡಿ ಉದ್ದ ಇರ್ಬೇಕು, ಆಯ್ತಾ? ಈ ಕಡೆ ನೋಡಿ ಗೇಟ್ ಇಲ್ಲ, ಇದೇನೆ ಒಬ್ಬೆ, ಇದೇ ಗೇಟು. ಈ ಕಡೆ ತೋರಿಸಿ, ಇಲ್ಲಿ ನೋಡಿ ಯಾವ ರೀತಿ ಇದೆ. ಇದೇ ಕಾಂಪೌಂಡ್, 4 ಕಲ್ಕಂಬ ನಿಂತಿದೆಯಲ್ಲ, ಇದೇ ಕಾಂಪೌಂಡು. ಅಲ್ಲಿ ನೋಡಿ, ಓಕೆ, ಇಲ್ಲ ಸಮಸ್ಯೆ ಇದಾಯ್ತು, ಸರ್ಕಾರ ಇದಾಗಿದೆ ಇಲ್ಲ, ಸರ್ಕಾರ ಅದಕ್ಕೆ ಇದ್ ಮಾಡಿದೆ, ರೆಸೊಲ್ಯೂಷನ್ ಪಾಸ್ ಮಾಡಿದೆ. ಇನ್ಮೇಲೆ ಸರ್ಕಾರಿ ಶಾಲೆ ಜಾಗಕ್ಕೆ ಏನ್ ತೊಂದ್ರೆ ಆಗ, ಇನ್ಮೇಲೆ ಇದೆಲ್ಲ 12 ವರ್ಷದಿಂದ ಸರ್ಕಾರಿ ಶಾಲೆ ಏನಾರ ನಡೀತಾ ಇದ್ರೆ ಅದು ಸರ್ಕಾರದ ಆಸ್ತಿ, ಅದೇನ್ ತೊಂದ್ರೆ ಆಗಲ್ಲ. ನೋಡಿ ಈ ರೀತಿ, ಓಕೆ. ಆ ಕಡೆ ಈ ಕಡೆ ನೋಡಿ, ಈ ರೀತಿ ಎಲ್ಲ ವ್ಯವಸ್ಥೆ ಇದೆ. ಅಕಸ್ಮಾತ್ ಇದಕ್ಕೆ ಒಂದು ಮೂಲಭೂತ ಸೌಕರ್ಯ ಕೊಟ್ರೆ 100%. ಈಗ ಕಳೆದ ವರ್ಷ 3 ಜನ ಜಾಯ್ನ್ ಆಗಿದ್ದಾರೆ, ಮುಂದಿನ ವರ್ಷ 30 ಮಕ್ಕಳು ಸರ್ಕಾರಿ ಶಾಲೆಗೆ ಜಾಯ್ನ್ ಆಗ್ತಾರೆ ಅಂತ ಈ ಮೂಲಕ ಗ್ಯಾರಂಟಿ ಕೊಡ್ತೀನಿ. ಮತ್ತೆ ಇಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತೆ ಊರಿನ ಮುಖಂಡರು ದಯವಿಟ್ಟು ಇದಕ್ಕೆ ಕಾಂಪೌಂಡ್ ಹಾಕಿಸ್ಕೊಡಿ. ಗ್ರಾಮ ಪಂಚಾಯತಿಯಿಂದ ಅನುದಾನ ಬರುತ್ತೆ, ದಯವಿಟ್ಟು ಮುಂದೆ ನಿಂತ್ಕೊಂಡು ಕಾಂಪೌಂಡ್ ಎಲ್ಲ ಓಕೆ ಮ್ಯಾಮ್, ಇದಾಗುತ್ತೆ. ಇನ್ಮೇಲೆ ಆಗುತ್ತೆ ಬಿಡಿ. ಮತ್ತೆ ಸ್ಕೂಲ್ ತೋರಿಸ್ತೀನಿ ನೋಡಿ, 2 ರೂಮ್ ಇರೋದು, ಯಾವ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಲ್ಲ, ಏನು ಅಲ್ಲ, ಬರೀ 2 ರೂಮ್ ಇರೋದು. ಇದೊಂದು 20-25 ಅಡಿ ಒಂದು ಕ್ಲಾಸ್ ರೂಮ್ ಇದೆ ಚಿಕ್ಕದಾಗಿ. 1ರಿಂದ 5ನೇ ಕ್ಲಾಸ್ ಗಂಟ ಸ್ಕೂಲ್ ನಡೆಯುತ್ತೆ. ಮ್ಯಾಮ್ ಇಲ್ಲಿಂದ ಎಷ್ಟು ನಡೆಯುತ್ತೆ? 1ರಿಂದ 3ನೇ ಕ್ಲಾಸ್ ಗಂಟ ಇಲ್ಲಿ ನಡೆಯುತ್ತೆ. 1ರಿಂದ 3ನೇ ಕ್ಲಾಸ್ ಗಂಟ ಇಲ್ಲಿ ಪಾಠ ಮಾಡ್ತಾರೆ. 20-25 ಅಡಿ ರೂಮ್ ಇದೆ. ಅದು ಬಿಟ್ಟು ಇದು HM ರೂಮು, ಇದು HM ರೂಮು ಪ್ಲಸ್ ಕ್ಲಾಸ್ ರೂಮು, ಆಯ್ತಾ? ಇದು ಒಂದು 20-25 ಅಡಿ ಅಗಲ ಇದೆ. ಆ ಸ್ಟೋರ್ ರೂಮು ಇದೆ ಅಂತೆ. HM ರೂಮು, ಸ್ಟೋರ್ ರೂಮು, ಕ್ಲಾಸ್ ರೂಮು 3 ಇದ್ರಲ್ಲಿ ನಡೀತಾ ಇದೆ. ನೋಡಿ ಈ ರೀತಿ ವ್ಯವಸ್ಥೆ ಇದ್ರು, ಈ ಮೂಲಭೂತ ಸೌಕರ್ಯ ಇಷ್ಟು ಕೆಳಮಟ್ಟದಲ್ಲಿ ಇದ್ರು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಅದರಿಂದ ದಯವಿಟ್ಟು ಎಲ್ಲರೂ ಅಕ್ಕಪಕ್ಕ ಇರೋಲ್ಲ ಸರ್ಕಾರಿ ಶಾಲೆಗೆ ಸೇರಿಸಿ. ಮತ್ತೆ ಏಪ್ರಿಲ್ 11ನೇ ತಾರೀಕಿಂದ ಮಂಡ್ಯ ಜಿಲ್ಲೆಯಲ್ಲಿ ಪಾದಯಾತ್ರೆ ಹೋಗ್ತದೆ. ಏನಕ್ಕೆ? ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಕೊಡಬೇಕು. ಮತ್ತೆ ಮಂಡ್ಯ ಜಿಲ್ಲೆ 354 ಸ್ಕೂಲ್ಗೆ ಬೀಗ ಹಾಕಿದ್ದಾರೆ, ಬೀಗ ತೆಗೆದು ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಕೊಡ್ಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇದೆ. ದಯವಿಟ್ಟು ಪೂರ್ತಿ ರಾಜ್ಯದ ಜನ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಪಾದಯಾತ್ರೆ ಮಂಡ್ಯದಲ್ಲಿ ಎಂಡ್ ಆಗಬಾರ್ದು, ಆ ಪಾದಯಾತ್ರೆ ಪೂರ್ತಿ ರಾಜ್ಯದಲ್ಲಿ ವಿಸ್ತರಣೆ ಆಗ್ಬೇಕು. ಅದಕ್ಕೆಲ್ಲ ನಿಮ್ ಬೆಂಬಲ ಇದ್ರೆ ಮಾತ್ರ ಅದು ಸಾಧ್ಯ ಆಗೋದು. ಈ ಮೂಲಕ ದಯವಿಟ್ಟು ಪಕ್ಷಾತೀತವಾಗಿ ಬಂದು ನಮ್ಗೆ ಬೆಂಬಲ ಕೊಡಿ. ಖಂಡಿತ ಸರ್ಕಾರಿ ಶಾಲೆಗಳನ್ನ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮುನ್ನಡೆಸ್ಬೋದು. ನಿಮ್ಗೆಲ್ಲ ಗೊತ್ತಿದೆ, ಡೆಲ್ಲಿಲಿ ಆಲ್ಮೋಸ್ಟ್ ಸರ್ಕಾರಿ ಶಾಲೆಗಳೆಲ್ಲ ಒಂದ್ ಹಂತಕ್ಕೆ ಬಂದಿದೆ. ಕೇರಳದಲ್ಲಿ ಸರ್ಕಾರಿ ಶಾಲೆಗಳು ಒಂದ್ ಹಂತದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಮತ್ತೆ ಈಗ ಪಂಜಾಬ್ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಮೂಲಭೂತ ಸೌಕರ್ಯ ಕೊಡಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದೆ. ನೆಕ್ಸ್ಟ್ ನಮ್ಮ ರಾಜ್ಯದಲ್ಲಿ ಆಗ್ಬೇಕು, ಕರ್ನಾಟಕ ರಾಜ್ಯದಲ್ಲಿ ಆಗ್ಬೇಕು ಅನ್ನೋ ಜನ ಬೀದಿಗಿಳಿಬೇಕು. ಇಲ್ಲ ಅಂದ್ರೆ ಇವರು ಕೇಳಲ್ಲ. ವೋಟ್ಗೆ 2,000, 500, 1,000 ಈ ತರ ಕೊಟ್ಬಿಟ್ಟು ಪೂರ್ತಿ ಜನಗಳ ತಿರುಗಿಸ್ಬಿಟ್ಬಿಡ್ತಾರೆ. ನೀವು ನೋಡಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ವೋಟ್ಗೆ 2,000 ಕೊಡ್ತಾನೆ, ವರ್ಷಕ್ಕೆ 2 ಲಕ್ಷ ಫೀಸ್ ಕಟ್ಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಸಮಸ್ಯೆ ಆಗ್ತಾ ಇರೋದು. ವೋಟ್ಗೆ 2,000 ವರ್ಷ ಕೊಟ್ಬಿಟ್ಟು ಅಣ್ಣ 5 ವರ್ಷ ತಿರುಗಿ ನೋಡಲ್ಲ. ನಾವು ವರ್ಷಕ್ಕೆ 2 ಲಕ್ಷ ಫೀಸು, 1 ಲಕ್ಷ ಫೀಸ್ ಕಟ್ಕೊಂಡು 5 ವರ್ಷ ಇದ್ ಮಾಡ್ಬೇಕು. ಅದನ್ನ ಮುಸುಡಿ ಮೇಲೆ ಬಿಸಾಕ್ಬಿಟ್ಟು ದಯವಿಟ್ಟು ಬನ್ನಿ, ಬೀದಿಗಿಳಿದು ಹೋರಾಟ ಮಾಡಿ. ಖಂಡಿತ ಸರ್ಕಾರಿ ಶಾಲೆಗಳು ಉಳಿತವೆ, ಮತ್ತೆ ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆ ಸಿಗುತ್ತೆ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಸರ್ಕಾರಿ ಶಾಲೆ ಉಳಿದ್ರೆ ನಮ್ಮ ಭಾಷೆ ಉಳಿಯುತ್ತೆ. ಸರ್ಕಾರಿ ಶಾಲೆ ಇದೊಂಥರ ಸಂವಿಧಾನ ಉಳಿಯುತ್ತೆ. ಸರ್ಕಾರಿ ಶಾಲೆಯಲ್ಲಿರೋ ಸ್ವಾತಂತ್ರ್ಯ ಮತ್ತೆ ವೈಯಕ್ತಿಕ ಬೆಳವಣಿಗೆ ಇನ್ಯಾವುದೇ ಸ್ಕೂಲ್ಗೆ ಹೋದ್ರೂ ಸಿಗಲ್ಲ. ಸರ್ಕಾರಿ ಶಾಲೆ ಉಳಿದ್ರೆ ನಮ್ಮ ಕನ್ನಡ ಭಾಷೆ ಉಳಿಯುತ್ತೆ, ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಂದು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.